ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ಕಡಲೆಬೇಳೆ ಕುದಿಸಿದ್ದು ಕಟ್ಟಿರ್ತದಲ್ವ, ಹೋಳಿಗೆ ಕಟ್ಟಿನ ಸಾರು, ಅದನ್ನೇ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನಾನಿಲ್ಲೇ ಬೇಳೆ ಕುದಿಸಿ ಕಟ್ಟು ಮಾತ್ರ ತೊಗೊಂಡಿದ್ದೀನಿ, ಬೇಳೆ ಸಪ್ರೇಟ್ ಮಾಡಿ. ಈಗ ನೋಡಿ, ಕಟ್ಟು ತೊಗೊಂಡಿರುವಂಥದ್ದು ಸೈಡಿಗೆ ಇಟ್ಟು ಇದಕ್ಕೆ ಏನೇನೆಲ್ಲ ಬೇಕು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳುವ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಗಡ್ಡೆಯಷ್ಟು, ಒಂದು 2 ಪಿನ್ಸಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 4 ರಿಂದ 5 6 ಹಸಿಮೆಣಸು ಮತ್ತು ಒಂದು ಈರುಳ್ಳಿ, ಕೊಬ್ಬರಿ, ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನೆಲ್ಲವನ್ನು ಹಾಕಿ ಹುರ್ಕೊಳ್ಬೇಕು ಸಾರಿಗೆ ಹಾಕಲಿಕ್ಕೆ. ಹುರಿಲಿಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೋಡ್ರಿ. ಈಗ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ತೊಗೊಂಡಿರೋಂಥ ಈರುಳ್ಳಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಒಟ್ಟಿಗೆ ಹಾಕಿ ಹುರಿತಾ ಇದ್ದೀನಿ. ಕಾಯಿ ಮೆಣಸು ನೀವು ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ. ಇದು ಖಾರ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು. ಹಸಿ ಖಾರದ್ದು ಹಸಿ ಖಾರಿನ ಕಟ್ಟಿನ ಸಾರು ತುಂಬ ಚೆನ್ನಾಗಿರುತ್ತೆ. ಹೋಳಿಗೆ ಎಲ್ಲ ಮಾಡಿದಾಗ ಹಬ್ಬದಾಗ ಈ ಥರ ಕಟ್ಟು ಬಂದಾಗ ಮಾಡ್ಕೊಂಡು ನೋಡಿ ನೀವು ಒಂದು ಸಲ, ಮತ್ತೆ ಮಾಡ್ತಾನೆ ಇರ್ತೀರಿ. ನೋಡಿರಿ, ಈಗ ಈರುಳ್ಳಿ ಕೆಂಪಗಾಗಿದೆ, ಎಲ್ಲ ಕೆಂಪಗೆ ಆಗ್ತಾ ಇದ್ದಂಗೆ ಸ್ವಲ್ಪ ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. ಒಂದು 10 ಕಾಳಿಂದ 20 ಕಾಳು ಮೆಂತ್ಯಕಾಳು ಹಾಕೊಂಡ್ಮೇಲೆ ಒಂದು 2 ಟೀ ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ. ನೀವೆಲ್ಲ ಹಸಿ ಖಾರ ಹಾಕೋದ್ರಿಂದ ಹಾಕಬೇಕಾಗುತ್ತೆ. ನೀವು ಒಂದೇಳೆ ಮಸಾಲೆ ಖಾರ ಹಾಕೋದಾದರೆ ಇದೇನು ಬೇಕಾಗಿಲ್ಲ. ಹೀಗೆ ಡೈರೆಕ್ಟ್ ಎಲ್ಲನೂ ಹುರ್ಕೊಂಡು ಮಾಡ್ಕೊಬೋದು. ಒಂದು 2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇನ್ನೂ ಸಹ ಹುರ್ಕೊಳ್ಬೇಕು ಚೆನ್ನಾಗಿ. ಹುರ್ಕೊಂಡಾದಮೇಲೆ ಇಲ್ಲಿ 1 ಕಪ್ನಷ್ಟು ಸಣ್ಣ ಕಪ್ಪಿಲೆ 1 ಕಪ್ನಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸಣ್ಣಗೆ ತುರ್ಕೊಂಡಿದ್ದೀನಿ ನಾನು. ಇದನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿ ಇದ್ದರೂ ಕೂಡ ಹಾಕ್ಕೊಳ್ಬೋದು. ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬ ರುಚಿ ಬರ್ತೈತಿ ಸಾರು. ಹುರಿಯಾಗ ಸ್ಲೋ ಗ್ಯಾಸ್ ಇಡಬೇಕು. ಸಣ್ಣ ಗ್ಯಾಸ್ ಸ್ಲೋ ಇಟ್ಕೊಂಡು ಹುರಿದ್ರಿಂದ ಚೆನ್ನಾಗಿ ಹದವಾಗಿ ಹುರಿತೈತಿ. ಹಾಗಾಗಿ ನಮ್ಗೆ ಸಾರು ಕೂಡ ರುಚಿ ಬರ್ತೈತಿ. ಮೊದಲೆಲ್ಲ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ಮೆಣಸು ಎಲ್ಲ ಒಲೆಯಲ್ಲಿ ಕೆಂಡದಲ್ಲಿ ಸುಟ್ಟು ಮಾಡ್ತಾಯಿದ್ವಿ. ತುಂಬ ರುಚಿ ಬರ್ತೈತಿ ಸಾರು. ಈಗ ಎಲ್ಲಿ ಗ್ಯಾಸ್ ಎಲ್ಲ ಬಂದುಬಿಟ್ಟು ಕೆಂಡ ಎಲ್ಲ ಕಡಿಮೆ ಆಗಿದೆ. ಗ್ಯಾಸ್ ಮೇಲೆ ಎಲ್ಲನೂ ಹುರ್ಕೊಳ್ಳೋದು ಮಾಡೋದು ಬಾಣಲೆಯಲ್ಲಿ. ತುಂಬ ಚೆನ್ನಾಗಾಗುತ್ತೆ ಇದು ಸಹ. ಈಗ ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತಾಯಿದ್ದೀನಿ. ಸೇರಿಸಿ ಆದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಇದನ್ನು ಹುರಿಲಿಕ್ಕೆ ಹೋಗಬೇಡಿ. ಇದ್ರ ಬಿಸಿಗೆ ಇದು ಸರಿಯಾಗಿ ಬಿಸಿ ಆಗ್ತದೆ. ಇದನ್ನು ಸ್ವಲ್ಪ ತಣ್ಣೀರಿಗೆ ಬಿಟ್ಟು ರುಬ್ಕೊಳ್ಬೇಕು ಮಿಕ್ಸರ್ಗೆ ಹಾಕಿ. ಈಗ ನೋಡಿರಿ, ಹುರಿದಿರುವಂಥ ಮಿಶ್ರಣ ಎಲ್ಲ ಆರಿದೆ. ಈಗ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕಾಗ್ತದೆ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ನೋಡಿರಿ, ಮಸಾಲೆ ಅಂತ ರುಬ್ಕೊಂಡು ಬಂದೆ. ಇದನ್ನು ಸೈಡಿಗೆ ಇಟ್ಟು ಇದಕ್ಕೆ ಒಗ್ಗರಣೆಗೆ ಒಂದು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, 1 ನಿಂಬೆಗೆ ಆ ಥರದಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಈಗ ಸಾರು ಮಾಡೋದು. ಈಗ ನೋಡಿರಿ, ಸಾರು ಮಾಡಲಿಕ್ಕೆ ಒಲೆ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆಯೇ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದು ಚಿಟ್ಬಿಡ್ತಾ ಇದ್ದಂಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರುವಂಥದ್ದು ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋರಿಗೆ ಬಾಡಿಸ್ಕೊಳ್ಬೇಕು. ಜೀರಿಗೆ ಸಾಸಿವೆ ಚಿಟ್ಬಿಡ್ತಾ ಇದೆ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಸಿ ಎಲ್ಲ ವಾಸನೆ ಸ್ವಲ್ಪ ಆಚೆ ಈಚೆ ಒಳ್ಳಾಡ್ಕೊಳ್ಬೇಕು. ಈಗ ನೋಡಿರಿ, ಬೆಳ್ಳುಳ್ಳಿ ಕೂಡ ಕೆಂಪಾಗಿದೆ. ಒಂದು 4 ಕೊತ್ತಂಬರಿ ಕಡ್ಡಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಗಂಟೆ ಇರ್ತದಲ್ವ ದಪ್ಪದು, ಅದು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕರ್ಬೇವಿದ್ರೆ ಅದನ್ನ ಹಾಕೊಳ್ಳಿ, ಚೆನ್ನಾಗಿರ್ತದೆ. ಈಗ ನೋಡಿ, ರುಬ್ಬಿಟ್ಟಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಹಸಿ ಸ್ಮೆಲ್ ಹೋಗೋದು ಒಂದು ಸ್ವಲ್ಪ ಹೊತ್ತು ಕೈ ಹಾಕ್ಸ್ಬೇಕು. 1 ನಿಮಿಷ ನೋಡ್ರಿ, ಕುದೀತಾ ಇದೆ. ಈ ಟೈಮ್ನಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಕೂಡ ಮಿಕ್ಸಿ ಜಾರಲ್ಲಿರುವಂಥದ್ದು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೋಡ್ರಿ, ಕುದಿ ಬರ್ತಾಯಿದೆ. ಈ ಟೈಮ್ನಲ್ಲಿ ನೆನೆಸಿಟ್ಟಂಥ ಹುಣಸೆ ಹುಳಿ ಕಿವಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಒಂದು ಸಲ ಮಿಕ್ಸ್ ಮಾಡಿ. ಈಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರೀ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಬೇಕು. ನೋಡಿರಿ, ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕಿದ ಮೇಲೆ ಒಂದು ಕುದಿ ಬರಬೇಕಿದ್ದು. ಕುದಿ ಬಂದಮೇಲೆ ನಾವು ಬಸ್ ಇಟ್ಕೊಂಡಿರ್ತೀವಂತ ಕಟ್ಟಿರ್ತದಲ್ವ ಆಗಲೇ ಅದನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಟೈಮ್ನಲ್ಲಿ ನಾವು ಕಟ್ಟು ತೆಗೆದಿಟ್ಕೊಂಡಿರ್ತೀವಲ್ಲ ಆಗಲೇ ಬೇಳೆ ಕುದಿಸಿದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ಬೋಗಾಣಿಗೆ ಎಲ್ಲವನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕಿದೆ. ನೀರು ಬೇಕಂದರೆ ಮತ್ತೆ ಸೇರಿಸ್ಕೋಬೋದು. ಇದಕ್ಕೆ ಬೇಳೆ ಕುದಿ ಟೈಮ್ನಲ್ಲಿ ತೆಗೆದು ಅರ್ದು ಕೂಡ ಹಾಕ್ತಾರೆ. ನಾನು ಹೂರಣ ಹಾಕ್ಕೊಳ್ತಾ ಇದ್ದೀನಿ, ಬೇಳೆ ಹಾಕ್ಕೊಳ್ತಾ ಇಲ್ಲ. ಈಗ ನೋಡಿರಿ, ಒಂದು ನಿಂಬೆಗೆ ಹತ್ತಿರದಷ್ಟು ಹೂರಣ ತೊಗೊಂಡಿದ್ದೀನಿ. ಹೂರಣ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಟ್ಟಿನ ಸಾರು ತುಂಬ ಚೆನ್ನಾಗಿರ್ತೈತಿ, ಹೋಳಿಗೆ ಸಾರು. ಈಗ ನೋಡಿರಿ, ಸಾರು ಚೆನ್ನಾಗಿ ಕುದಿ ಬರ್ತಾಯಿದೆ. ಇಷ್ಟು ಕುದಿ ಬಂದರೆ ಸಾಕು. ನೋಡಿ, ಯಾವ್ದು ಇರಬೇಕು ಕಟ್ಟಿನ ಸಾರು ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಆಗಿರ್ತೈತಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತ ತಿಳಿಸಿ. Subscribe for more.